ಗದ್ದಲದಲ್ಲಿ ಕಾಫಿ ಕುಡಿಯುವ ಸಮಯವನ್ನೇ ಮರೆತಿದ್ದೆ ಜ್ಯೋತಿ. ಯಾಕೆ ಯಾಕೆ ನೋಡ್ತಾ ಇದ್ದೀರಾ? ಕಾಫಿ ಸಿಹಿ ಆಗಿಲ್ವೇನು? ಹಾಗೇನಿಲ್ಲ, ನೀ ಕೊಟ್ಟ ಕಾಫಿ ತುಂಬಾ ಸಿಹಿ ಆಗಿದೆ. ಎಷ್ಟೋ ದಿವಸಗಳಾಗಿತ್ತು ಇಂಥ ಕಾಫಿ ಕುಡಿಯುವುದೇ. ಆ ದೇವಿಯ ಕೈಯಿಂದ ಬಂದ ಅಮೃತ ಇದ್ದ ಹಾಗೆ ಇದೆ. ನಮಸ್ಕಾರ ಧನಿಕರೇ. ಓ ವಿಕ್ರಮ್, ಬನ್ನಿ. ಏನು ಕೆಲಸ ಬಿತ್ತು? ಏನಿಲ್ಲ ಧನಿಕರೇ, ಈ ಫೈಲಿನಲ್ಲಿ ನಿಮ್ಮದೊಂದು ಚಿಕ್ಕ ಸಹಿ ಬೇಕಾಗಿತ್ತು. ಅದ್ಯಾವ ಕೆಲಸಕ್ಕಾಗಿ ಸಹಿ ಬೇಕಾಗಿತ್ತು ವಿಕ್ರಮ್? ದಾವಣಗೆರೆಯ ಕಾಟನ್ ಮಿಲ್ಲಿನಲ್ಲಿ ಖರೀದಿಸಿದ ನೂಲಿನ ಬಿಲ್ ಮಂಜೂರು ಮಾಡುವುದಿತ್ತು. ಆ ಖಾತೆ ಕೂಡ ಈಗ ನಿಮ್ಮ ಹೆಸರಿನಲ್ಲಿದೆ. ಓ ಹೌದೇನು? ಹಾಗಿದ್ದರೆ ತನ್ನಿ ಫೈಲು. ತೆಗೆದುಕೊಳ್ಳಿ ವಿಕ್ರಮ್ ಫೈಲು. ನಾನಿನ್ನು ಬರುತ್ತೇನೆ ಧನಿಕರೇ. ವಿಕ್ರಮ್ ಹಾಗೇ ಏನು? ಸ್ವಲ್ಪ ಕುಳಿತುಕೊಳ್ಳಿ. ಜ್ಯೋತಿ, ಒಂದು ಕಪ್ ಕಾಫಿ ಮಾಡಿಕೊಡು ಇವರಿಗೆ. ಧನಿಕರೇ, ಇಷ್ಟು ದಿನ ನಿಮ್ಮ ಮನೆಯಲ್ಲಿ ಆಳುಗಳ ಕೈಯಲ್ಲಿ ಮಾಡಿದ ಕಾಫಿ ಕುಡಿದು ಬಹಳ ಬೇಜಾರಾಗಿ ಬಿಟ್ಟಿತ್ತು. ಆದರೆ ಇಂದು ಈ ಮನೆಯ ಒಡತಿ ಕೈಯಲ್ಲಿ ತಯಾರಾದ ಕಾಫಿ ನಿಜವಾಗಲೂ ಅಮೃತ ಇದ್ದಾಗಿದೆ. ಹಾ ಗೊತ್ತಾಯ್ತು, ನಾನಿನ್ನು ಬರುತ್ತೇನೆ ಧನಿಕರೇ. ಏನೇ ಜ್ಯೋತಿ, ಹಾಗೆ ಮೈ ಮರೆತು ನಿಂತು ಬಿಟ್ರಿವಲ್ಲ. ನೀ ನಿಂತ ನೆಲವೆಲ್ಲ ಸೌಂದರ್ಯದ ಸೀರೆ ಉಟ್ಟ ಸರಸ್ವತಿಯನ್ನೇ ಮೀರಿಸುವ ಈ ನಿನ್ನ ರೂಪ, ಈ ನಿನ್ನ ಮೈಕಾಂತಿಯನ್ನು ನಾನೆಷ್ಟು ವರ್ಣಿಸಲಿ. ನನ್ನ ಬಾಳ ಪುಟದತ್ತ ಬಾಳ ಬೆಳಕಾಗಿ ಬರುವ ನೀನೇ ನನ್ನ ಹೃದಯ ಮಂದಿರದ ದಿವ್ಯ ಜ್ಯೋತಿ. ಸಾಕು ಸಾಕು ಈ ನಿಮ್ಮ ಸಾಹಿತ್ಯ ತುಂಬಿದ ಸಿಹಿ ಮಾತುಗಳು. ಕವಿಗಳು ಮಾತಿನಲ್ಲಿ ಸಾಹಿತ್ಯದಲ್ಲಿ ಒಂದು ಸುಂದರವಾದ ಪ್ರೇಮ ಮಂದಿರವನ್ನೇ ಕಟ್ತಾರಂತೆ. ನನಗನ್ಸುತ್ತೆ ನೀವು ಹಿಂದಿನ ಜನ್ಮದಲ್ಲಿ ಕವಿಗಳಾಗಿ ಹುಟ್ಟಿದ್ರು ಅಂತ ಅನ್ಸುತ್ತದೆ ಈ ನಿಮ್ಮ ಒಳ್ಳೆಯ ಮಾತು ಕೇಳಿದ್ರು. ಜ್ಯೋತಿ, ಬಾನಂಗಳದಲ್ಲಿ ಹಾರಾಡುವ ಹಕ್ಕಿಗಳು ಎಷ್ಟು ಚಂದ. ಹಾರಾಡುವ ಹಕ್ಕಿಯ ಹಿಂಡಿನಲ್ಲೊಂದು ಹಕ್ಕಿಯ ರೆಕ್ಕೆ ಕತ್ತರಿಸಿಕೊಂಡು ನೆಲಕ್ಕೆ ಬಿದ್ದಾಗ ಬಿದ್ದ ಹಕ್ಕಿಯ ನೋವು ಏನೆಂದು ಗೊತ್ತಾಗಬೇಕು ಹಾರಾಡುವ ಹಕ್ಕಿಗಳಿಗೆ. ಹಾಗೆ ಮಾನವನ ಜೀವನವೂ ಕೂಡ ಬಡತನ, ಸಿರಿತನ, ನ್ಯಾಯ, ನೀತಿ ಎಂದು ಅರಿತುಕೊಂಡು ನಡೆದಾಗಲೇ ಈ ಭೂಮಿಯ ಮೇಲೆ ಮಾನವನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ಇಂದು ನನ್ನ ಜನ್ಮ ಸಾರ್ಥಕವಾಯಿತು ಸ್ವಾಮಿ. ನಿಮ್ಮಂಥ ಪವಿತ್ರ ಪ್ರೇಮ ಮೂರ್ತಿಯನ್ನ ನನ್ನ ಪತಿಯನ್ನಾಗಿ ಪಡೆದದಕ್ಕೆ ಆ ದೇವರಲ್ಲಿ, ಆ ಪರಮಾತ್ಮನಲ್ಲಿ ಅನಂತ ಧನ್ಯವಾದಗಳು. ಈ ಕಲಿಯುಗದಲ್ಲಿ ಸಾಕಷ್ಟು ಯುವಕರು ವರದಕ್ಷಿಣೆ ಪ್ರವಾಹಕ್ಕೆ ಸಿಲುಕಿ ಹುಚ್ಚರಾಗಿ ಬಿಟ್ಟಿದ್ದಾರೆ. ಅವರಿಗೆಲ್ಲ ತಕ್ಕ ಪಾಠ ಕಲಿಸಬೇಕು ಅಂತ ನಮ್ಮಿಂದ ಒಂದು ಪೈಸಾ ವರದಕ್ಷಿಣೆ ತೆಗೆದುಕೊಳ್ಳಲಾರದೆ ನನ್ನನ್ನು ಸತಿ ಅಂತ ಸ್ವೀಕಾರ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸ್ವಾಮಿ, ಧನ್ಯವಾದ. ಜ್ಯೋತಿ, ಪ್ರೇಮ ಎಂಬ ಬೆಸುಗೆಯ ಮಧ್ಯೆ ಅದೆಂತ ಸಿಡಿಲೆದ್ದರೂ ಬಿಡದಾದು ತಿಳಿದುಕೊಂಡಿರುವ ಹಾಗೆ ಅಂತಸ್ತಿನ ವಿವೇಕತನ ನನಗಿಲ್ಲ ಜ್ಯೋತಿ. ಅಂತಸ್ತಿನಲ್ಲಿ ನೀನು ನಮಗಿಂತಲೂ ಕಡಿಮೆ ಇರಬಹುದು, ಆದರೆ ಈ ನಿನ್ನ ನೋಟ, ರೂಪ ಅವುಗಳಿಗೆ ಸಾಟಿ. ನನ್ನದೊಂದು ಮಾತು ಕೇಳು ಜ್ಯೋತಿ. ಸತಿಪತಿಗಳ ದಾಂಪತ್ಯ ಜೀವನ ಸಿಹಿ ಸಕ್ಕರೆಯಾಗಿ ಸಾಗಿ ಮೃತ್ಯುವಿನಲ್ಲಿ
ಸಮಭಾಗಿಯಾದಾಗಲೇ ಆ ಹೆಣ್ಣಿಗೆ ಮಾಣಿಕ್ಯದ ಮಹತ್ವವೇನೆಂದು ಅರ್ಥವಾಗುತ್ತದೆ. ನಿಜ ಸ್ವಾಮಿ ನಿಮ್ಮ ಮಾತು. ಹೆಣ್ಣಿನ ಕೊಳ್ಳಿಗೆ ಮಾಂಗಲ್ಯ ತಾಳಿ ಬಿದ್ದ ಮಾತ್ರಕ್ಕೆ ಮದುವೆ ಆಯಿತು ಅಂತ ತಿಳಿದುಕೊಳ್ಳುವುದು ಶುದ್ಧ ತಪ್ಪು. ಸಂಸಾರ ಎಂಬ ದೋಣಿಯಲ್ಲಿ ಕುಳಿತಾಗ ಆ ಹೆಣ್ಣಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಆ ಪ್ರವಾಹಗಳನ್ನ ಈಜಿ ದಡ ಸೇರುತ್ತೇನೆಂಬ ದೃಢ ನಿರ್ಧಾರ ಆ ಹೆಣ್ಣಿನ ಮನದಲ್ಲಿ ಅಡಗಿರಬೇಕು. ಅಂದಾಗಲೇ ಆ ಹೆಣ್ಣಿಗೆ ಮುಕ್ತಿ. ಹೆಣ್ಣು ನಿತ್ಯ ಶಾಂತಿಯ ತವರ ಊರಾಗಿರಬೇಕು. ಅಂದಾಗ ಆ ಹೆಣ್ಣಿಗೆ ಆ ಸಂಸಾರದಲ್ಲಿ ಮುಕ್ತಿ ಸಿಗುವುದು ಸ್ವಾಮಿ. ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಬರೆದಿಟ್ಟು ಹೋಗಿರುವ ರವೀಂದ್ರನಾಥ್ ಠಾಗೂರ್ ಅವರು ಸತ್ತು ಚಿರಶಾಂತಿ ಹೊಂದಿದರೂ ಕೂಡ ಅವರು ಬರೆದಿಟ್ಟು ಹೋಗಿರುವ ರಾಷ್ಟ್ರಗೀತೆ ಇಂದಿಗೂ ನಮ್ಮ ದೇಶದ ನಾಂದಿಯಾಗಿಯೇ ಸಾಗಿದೆ. ಹೌದು, ನಿತ್ಯ ನೀತಿ ಪಾಠ ಹೇಳೋರೆಲ್ಲ ನಮ್ಮ ಕಲಿಯುವಲ್ಲಿ ಅದನ್ನು ಬೆನ್ನಲ್ಲಿ ಬಿದ್ದು ಬಿಟ್ಟಿದ್ದಾರೆ. ನಿತ್ಯ ನೀತಿ ಹೇಳುವ ನೌಕರಿ ಮಾಡುವ ನರ ಪ್ರಾಣಿಗಳೆಲ್ಲ ಆ ಪ್ರವಾಹಕ್ಕೆ ವರದಕ್ಷಿಣೆ ಎಂಬ ಪೆಡಂಬೂತವನ್ನ ಬೆನ್ನತ್ತಿ ಬಿದ್ದಿದ್ದಾರೆ. ಅಂದಾಗ ಈ ನಮ್ಮ ಕಲಿಯುಗದಲ್ಲಿ, ಈ ನಮ್ಮ ಜಗದಲ್ಲಿ ವರದಕ್ಷಿಣೆ ಎಂಬ ಹಾಹಾಕಾರ ತಲೆ ಎತ್ತಿ ನಿಂತು ಬಿಟ್ಟಿದೆ. ನಿತ್ಯ ನೀತಿ ತಪ್ಪಿ ಅಧರ್ಮದ ಹಾದಿಡಿದಿರುವ ಈ ಸಮಾಜವನ್ನು ತಿದ್ದಿ ಸತ್ಯದ ದಾರಿಯ ಕಡೆಗೆ ಕೊಂಡೊಯ್ಯಬೇಕೆಂಬ ನಮ್ಮ ಕವಿಗಳು ಎಷ್ಟೋ ಶ್ರಮ ಪಟ್ಟರು. ಅವರ ಪ್ರಯತ್ನಕ್ಕೆ ಫಲ ಸಿಗದಂತಾಗಿದೆ ಜ್ಯೋತಿ. ಇನ್ನು ಚಲವಂತ ಯುವಕರು ವರದಕ್ಷಿಣೆ ಎಂಬ ಕುಂಡಲದಲ್ಲಿ ಕಾಲ ಕಳೆದರೆ ಮುಂದೊಂದು ದಿನ ಸತ್ತ ಸೆವೆಯನ್ನು ದಿಕ್ಕಿಲ್ಲದಂತಾಗುತ್ತದೆ. ಈ ಸಮಾಜದಲ್ಲಿ ವರದಕ್ಷಿಣೆ ಎಂಬುದು ಮಾನವನ ಪ್ರಾಣ ಎಂಬುದನ್ನು ಮರೆಯಬಾರದು ಈ ಸಮಾಜ. ಆಗಲೇ ಶುರುವಾಯಿತು ನಿಮ್ಮ ಮಾತು. ಏನು ಮನೆಯಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀರೇನು? ಅದು ಅಲ್ಲದೆ ಇವತ್ತು ಮಾವನವರು ಬರುವಂತಾಗಿದೆ. ಊಟ ಮಾಡೋದಿಲ್ವೇನು? ಮಾವ ಏನು ನಿಮ್ಮಪ್ಪ ಬಂದರು ಈ ಗಂಡು ನಿನ್ನ ಕೈ ಬಿಡಲಾರ. ಎಲ್ಲಿ ಕೊಡೆ ಒಂದು ಮುತ್ತು. ಮುತ್ತು ನಿಮಗೆ ಬೇಕಾಗಿರುವುದು ಮುತ್ತು. ಆ ಮುತ್ತಿನಲ್ಲಿ ಏನಿದೆ ಸೊತ್ತು? ಬನ್ನಿ ಊಟ ಮಾಡುವಂತೆ. ಮುತ್ತಿನಲ್ಲಿ ಎಷ್ಟೊಂದು ಮಾಧುರ್ಯ ಅಡಗಿದೆ ಎಂದು ನಿನಗೇನು ಗೊತ್ತು ಜ್ಯೋತಿ? ಮುತ್ತು ಕೊಡುವುದೊಂದೇ ನಿನ್ನ ಕೆಲಸ. ಮುಂದಾದರ ಸವಿ ರುಚಿಯನ್ನು ಅನುಭವಿಸುವುದೇ ನಮ್ಮಿಬ್ಬರ ಕೆಲಸ. ಬಾರೇ ಹತ್ತಿರ. Never know.